ಮೊರಾರ್ಜಿ ಶಾಲೆಯಲ್ಲಿ ಶಮಿತಾ ಅಂತಕ್ಕಂಥ 9ನೇ ಕ್ಲಾಸಿನ ಹೆಣ್ಮಗಳು 9ನೇ ಕ್ಲಾಸಿನ ಹೆಣ್ಮಗಳು ಅವ್ರ ತಂದೆ ಬಂದಿದ್ರು. ಕಣ್ಣನ್ನೇ ನೀರಾಗ್ತಾ ಅವರ ಅಸಹಾಯಕತೆಯನ್ನು ಹೊರಗಾಕಿದ್ದಾರೆ. ಯಾವ ರೀತಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ತಾಲೂಕಿನಲ್ಲಿ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಥವಾ ಸರ್ಕಾರ ಅನ್ಕೊಳ್ಳಿ, ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಅವ್ರ ಮೇಲೆ ಯಾವ್ಯಾವ ರೀತಿ ಒತ್ತಡಗಳಿದೆಯೋ, ಯಾವ್ಯಾವ ರೀತಿ ಪ್ರೆಷರ್ಗಳಿದೆಯೋ ಬಹುಶಃ ನಾವು ಇಡೀ ರಾಜ್ಯದಲ್ಲಿ ಇವತ್ತು ನೋಡ್ಕೊ ಬರ್ತಾ ಇದ್ದೀವಿ. ಯಾಕೆಂದರೆ ಈ ಕ್ಷೇತ್ರದೊಂದೇ ಅಲ್ಲ ಸಮಸ್ಯೆ ಇದು. ಇಡೀ ರಾಜ್ಯದಲ್ಲಿ ಏನಾಗಿದೆ, ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಸರ್ಕಾರ ಹೇಳ್ತಕ್ಕಂಥದ್ದಕ್ಕೆ ಕೈಕಟ್ಟೆ ಹಾಕೊಂಡು ಇವತ್ತು ತನಿಖೆಗಳು ಮತ್ತೊಂದು ಮಗದೊಂದು ಎಲ್ಲ ರೀತಿ ನಡೆಸ್ತಾ ಇರ್ತಕ್ಕಂಥದ್ದನ್ನ ಸ್ವೇಚ್ಛಾಚಾರವಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಇವತ್ತು ಇಲ್ಲಿ ಶಮಿತಾಳ ತಂದೆ, ಆ ಪುಟ್ಟ ಬಾಲಕಿ 9ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ಬಾಲಕಿ ಭಾಳ ಚೆನ್ನಾಗೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಇತ್ತು, ಟಾಪರ್ ಆಗಿತ್ತು ನನ್ನ ಮಗಳು. ಆದರೆ ಇದೇ ರೀತಿ 2ನೇ ಪ್ರಕರಣ ಅಂತಕ್ಕಂಥದ್ದನ್ನ ಹೇಳಿದ್ರು. ಹಿಂದಿನ ವರ್ಷ ಇದೇ ರೀತಿ ಬಹುಶಃ ಎಕ್ಸಾಮ್ ಆದ ನಂತರ ಈ ರೀತಿ ಏನೋ ಆ ಹೆಣ್ಮಗಳು ಸೂಸೈಡ್ ಮಾಡ್ಕೊಬಿಟ್ಟಿದೆ ಅಂತಕ್ಕಂಥದ್ರ ಬಗ್ಗೆ ಸುಮ್ಮನೆ ತಪ್ಪಾಗೆ ಕಲ್ಪನೆಯನ್ನು ಮಾಡ್ತಾ ಇದ್ದಾರೆ ಹೊರತುಪಡಿಸಿ ಅದಕ್ಕೆ ಪಾರದರ್ಶಕವಾದಂಥ ಒಂದು ತನಿಖೆಗೆ ಇಲ್ಲಿವರೆಗೂ ಕೂಡ ಆದೇಶವನ್ನು ಮಾಡ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಅಂತಕ್ಕಂಥದ್ರ ಬಗ್ಗೆ ಅವ್ರ ತಂದೆ ಬಂದು ಪ್ರಸ್ತಾವನೆಯನ್ನು ಇಟ್ಟು ಹೋಗಿದ್ದಾರೆ. ಬಹುಶಃ ಇದನ್ನು ಭಾಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಏಕೆಂದರೆ ಇವತ್ತು ಶಮಿತಾಳ ತಂದೆ ಇವತ್ತು ಅವ್ರ ಜಾಗದಲ್ಲಿ ಯಾರ್ದೋ ಊರಿನ ಮಗಳು, ಯಾರೋ ನಮ್ಮ ಪಕ್ಕದ ಮನೆ ಮಗಳು ಅಂತಕ್ಕಂಥದ್ದು ಯಾರು ಕೂಡ ಇದು ಲಘುವಾಗಿ ಪರಿಗಣನೆಗೆ ತಗೊಳ್ತಕ್ಕಂಥ ಒಂದು ಸುದ್ದಿ ಅಲ್ಲ. ಇದು ನಾಳೆ ನಮ್ಮ ಮಕ್ಕಳಾಗ್ಬೋದು, ನಾಡಿದ್ದು ನಿಮ್ಮ ಮಕ್ಕಳಾಗ್ಬೋದು, ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇದು 2ನೇ ಪ್ರಕರಣ ಈ ರೀತಿ ನಡೀತಾ ಇರ್ತಕ್ಕಂಥದ್ದಾದಾಗ ಇದನ್ನು ಸನ್ಮಾನ್ಯ ಕುಮಾರಣ್ಣವ್ರ ಹತ್ರನೂ ಕೂತ್ಕೊಂಡು ಚರ್ಚೆ ಮಾಡ್ತೇನೆ. ನಾನು ಡೆಲ್ಲಿಗೆ ಹೋಗ್ತಾ ಇದ್ದೇನೆ. ಹಾಗಾಗಿ ಇದರ ಬಗ್ಗೆ ಯಾವ ರೀತಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿ, ಅದರಲ್ಲೂ ಪೊಲೀಸ್ ಅಧಿಕಾರಿಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಂದು ಪಾರದರ್ಶಕವಾದಂಥ ಒಂದು ತನಿಖೆಗೆ ಈ ಕೂಡಲೇ ಕೈಗೆತ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ನಮ್ಮ ಹೋರಾಟವನ್ನು ಸನ್ಮಾನ್ಯ ಕುಮಾರಣ್ಣ ಅವರ ಮೂಲಕ ಇದನ್ನು ಕೈಗೆತ್ಕೊಳ್ತಕ್ಕಂಥದ್ದು ನಮ್ಮ ಜನತಾದಳ ಪಕ್ಷದವ್ರು ನಾವೆಲ್ಲರೂ ಮಾಡಬೇಕಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಈಗಾಗಲೇ 5 ಗಂಟೆ ಆಗೋಯ್ತು. ನಾನು ಸುಧಾಕರನಿಗೆ 4 ಗಂಟೆ ಬಿಡೋಣ, ಸ್ವಲ್ಪ ಫ್ಲೈಟ್ ಇದೆ ಅಂತ ಕೇಳಿದ್ದೆ. ಆದರೂ ನಿಮ್ಮ ಜೊತೆ ಮಾತಾಡ್ತಾ ನಮಗೆ ಸಮಯ ಕಳೆದಿದ್ದೆ, ಗೊತ್ತಾಗಲಿಲ್ಲ. ಆದರೆ ಒಂದಣ ನಾನು ಈ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮಾಡಿದ್ದೇನೆ, ಆದರೆ ಒಂದು ಟೆಕ್ನಿಕಲ್ ಸಮಸ್ಯೆ ಹೇಳಿದ್ದಾರೆ. ಇಲ್ಲಿ ನಮಗೂ ಗೊತ್ತಿದೆ, ಮಲೆನಾಡು ಪ್ರದೇಶದಲ್ಲಿ ಈಗ ನಾವು ಕೂಡ ಗಾಡೀಲಿ ಬರ್ಬೇಕಾದ್ರೆ ನೋಡಿದ್ವು 1 2 ನಮಗೆ ನೆಟ್ವರ್ಕೇ ಬರೋದಿಲ್ಲ. ಹಂಗಾಗಿ ಇಲ್ಲಿ ನಾನು ನಿಮಗೆ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ನೀವು ಎಷ್ಟರ ಮಟ್ಟಕ್ಕೆ ನೀವು ಮಾಡಲಿಕ್ಕಾಗ್ತದೆ ದಯಮಾಡಿ ಮಾಡಿ. ಆದರೆ ಒಂದು ನನಗೆ ಹೆಂಗಿದ್ರು ಹಾಳೆಗಳಿದೆ, ಇಲ್ಲಿ ಹಾಳೆ ಇದೆ, ನಿಮಗೆ ಇದನ್ನೇ ನೀವು ನನಗೆ ಈ ಪೇಜ್ನಲ್ಲಿ ಒಂದು ಫಾರ್ಮ್ನಲ್ಲಿ ಫಿಲ್ ಮಾಡಿಕೊಟ್ರೆ ಪ್ರತಿ ಗ್ರಾಮಕ್ಕೆ ಬೂತ್ ಮಟ್ಟದಲ್ಲಿ ಎಷ್ಟು ಬೂತ್ ಇದೆಯಣ್ಣ? 256 ಬೂತು ಅಣ್ಣ. ಎಲ್ರಿಗೂ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಪಕ್ಷ ತಳಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಏನಿದೆ, ಈ ಪಕ್ಷ ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಸಿಸ್ಟಮ್ಗೆ ತಗೊಂಡು ಬಂದು ನಿಲ್ಲಿಸಿದಾಗ ಮುಂದಿನ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೂಲಕ ರಾಜ್ಯದ ಆಡಳಿತವನ್ನು ಕೊಡ್ತಕ್ಕಂಥದ್ದಕ್ಕೆ ನೀವು ನಮಗೂ ಶಕ್ತಿ ತುಂಬಿಸ್ದಂಗೆ ಆಗ್ತದೆ, ನಾವು ನಿಮ್ಮನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಗುರುತಿಸ್ದಂಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ದಯಮಾಡಿ ತಾವೆಲ್ಲರೂ ಕೂಡ ಸುಧಾಕರಣ್ಣಗೆ ನಾನೇನು ಹೇಳಬೇಕಾಗಿಲ್ಲ, ಆದರೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ಲರ ಮುಂದೆ ಒಂದು ಮನವಿಯನ್ನು ಇಡ್ತೇನೆ. ಇನ್ನು 30 ದಿನಗಳ ಕಾಲ ನೋಡಿ, ಮಳೆ ಎಲ್ಲ ಯಾವಾಗ ಸ್ವಲ್ಪ ಕಮ್ಮಿ ಆಗ್ತದೋ, ಇನ್ನೊಂದು 15-20 ದಿನ ಬಹುಶಃ ಮಳೆ ಇದೇ ರೀತಿ ನಿಮಗೆ ಧಾರಾಕಾರವಾಗಿ ಸುರಿಬೋದು. ತದನಂತರ ಒಂದು ಸ್ವಲ್ಪ ಮಳೆ ಕಮ್ಮಿ ಆಗ್ತಾ ಇದ್ದಂಗೆ ಒಂದು 30 ದಿನಗಳ ಕಾಲ ದಿವಸಕ್ಕೆ 5 ರಿಂದ 6 ಗಂಟೆ, ನಾನೇನು 24 ಗಂಟೆನೂ ಪಕ್ಷದ ಕೆಲಸ ಮಾಡಿ ಅಂತ ನಿಮ್ಗೆ ಕೇಳೋದಿಲ್ಲ. ಯಾಕೆಂದರೆ ನಿಮ್ಮದು ವಹಿವಾಟುಗಳು ವ್ಯವಹಾರಗಳು, ನಿಮ್ಮದು ಬದುಕನ್ನು ನೀವು ಕೂಡ ಕಟ್ಕೊಳ್ಬೇಕಾಗ್ತದೆ, ನೋಡಬೇಕಾಗ್ತದೆ, ಕೆಲಸಗಳಿರ್ತವೆ. 2 ಗಂಟೆನೇ ಕೇಳ್ತಾರೆ. ನಾನು 2 ಗಂಟೆಯಲ್ಲಿ 30 ದಿನದಲ್ಲಿ ಸಂಪೂರ್ಣವಾಗಿ ಎಲ್ಲ ಬೂತ್ಗಳಿಗೂ ಹೋಗಿ ಈ ಫಾರ್ಮನ್ನು ದಯವಿಟ್ಟು ಫಿಲ್ ಮಾಡುವ ಮೂಲಕ ಕನಿಷ್ಠ ಪಕ್ಷ ಆ್ಯಕ್ಟಿವ್ ಮೆಂಬರ್ಸ್ ಅಂತ ನಾವೇನು ಕರಿತೀವಿ, ಸಕ್ರಿಯ ಸದಸ್ಯತ್ವ ಕಾರ್ಯಕರ್ತರುಗಳು ಅಂತಕ್ಕಂಥದ್ದನ್ನ ನಾನು ಮಿಸ್ಡ್ ಕಾಲ್ ಕ್ಯಾಂಪೇನ್ನಲ್ಲಿ ಈಗಾಗಲೇ ಒಂದು ಮನವಿಯನ್ನು ನಮ್ಮ ಅಭ್ಯರ್ಥಿಗಳಿಗೆ ಇಡೀ ರಾಜ್ಯಾದ್ಯಂತ ಒಂದು ವಿಚಾರವನ್ನು ಹೇಳಿರ್ತಕ್ಕಂಥದ್ದು.
ಮಿಸ್ಡ್ ಕಾಲ್ ಕೊಡ್ತಕ್ಕಂಥವನು ಆ್ಯಕ್ಟಿವ್ ಮೆಂಬರ್ ಆಗಲಿಕ್ಕಾಗೋದಿಲ್ಲ. ಫಾರ್ಮನ್ನು ಮಿಸ್ಡ್ ಕಾಲ್ ಕೊಡ್ತಾ ಇದ್ದಂಗೆ ಒಂದು ಫಾರ್ಮ್ ಬರುತ್ತೆ, ಆ ಫಾರ್ಮ್ನ ಫಿಲ್ ಮಾಡಿ ಅದರಲ್ಲಿ ರಿಜಿಸ್ಟ್ರೇಷನ್ ಪಡ್ಕೊಂಡವನು ಮಾತ್ರ ಜನತಾದಳ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಹೊರಹೊಮ್ಮತಕ್ಕಂಥದ್ದಾಗತ್ತೆ. ಹಾಗಾಗಿ ನಾನು ಎಲ್ರಿಗೂ ಒಂದೇ ಮಾತು ಹೇಳಿದ್ದೇನೆ, ಸಂಪೂರ್ಣವಾಗಿ ಮಿಸ್ಡ್ ಕಾಲ್ ಅಂತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ನಾವು 50 ಲಕ್ಷ ಗುರಿಯನ್ನು ಮುಟ್ಟಬೇಕು, ಅದನ್ನು ದಾಟಬೇಕು ಅಂತಕ್ಕಂಥದ್ದನ್ನ ಇಟ್ಕೊಂಡೆ ನೋಟಿದ್ದೇವೆ. ಇದು ಮಿಸ್ಡ್ ಕಾಲ್ ಕೊಡ್ತಕ್ಕಂಥದ್ದು ಒಂದು ಭಾಗ. ಆದರೆ ಈಗ ಒಂದು ಉದಾಹರಣೆಗೆ 100 ಕ್ಷೇತ್ರ ಅಂತ ಅಂದ್ಕೊಳ್ಳೋಣ. ಒಂದೊಂದು ಕ್ಷೇತ್ರದಲ್ಲಿ ನಾವು 25,000 ಜನ ಆ್ಯಕ್ಟಿವ್ ಮೆಂಬರ್ಸ್ನ ನಾವು ಮಾಡಿದಂಥ ಸಂದರ್ಭದಲ್ಲಿ ಅದು 25 ಲಕ್ಷ ಆಗುತ್ತೆ. 100 ಕ್ಷೇತ್ರಕ್ಕೆ ನಾನು ಹೇಳ್ತಾ ಇರೋದು ನಿಮಗೆ. ಇನ್ನು ಮಿಕ್ಕಂಥ ಕ್ಷೇತ್ರದ್ದು ನಾನು ಮಾತಾಡ್ತಾ ಇಲ್ಲ. ಆ 100 ಕ್ಷೇತ್ರದಲ್ಲಿ 25 ಲಕ್ಷ ನೀವು ಆ್ಯಕ್ಟಿವ್ ಮೆಂಬರ್ಸ್ನ ಮಾಡಿದಂಥ ಸಂದರ್ಭದಲ್ಲಿ ಕೊನೆಯದಾಗೆ ಒಂದು ಅಂತಿಮವಾದಂಥ ಒಂದು ದೊಡ್ಡ ಬೃಹತ್ ಸಮಾವೇಶ, ಕಾರ್ಯಕರ್ತರ ಒಂದು ಸಭೆ, ಒಂದು ದಕ್ಷಿಣದಲ್ಲಿ ಮತ್ತು ಇನ್ನೊಂದು ಉತ್ತರದಲ್ಲಿ, ಎರಡು ಕಡೆ ಒಂದು ದೊಡ್ಡ ಸಭೆಯನ್ನು ಅಂತಿಮವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರ ಮಾರ್ಗದರ್ಶನ ಮತ್ತು ಅವರ ನಾಯಕತ್ವದ ಅಡಿ ಆ ದೊಡ್ಡ ಸಮಾವೇಶವನ್ನು ಮಾಡಿ ಅಲ್ಲಿ ಪಕ್ಷದ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮೂಲಕ ನಿರಂತರವಾಗಿ ನಿಮ್ಮ ಜೊತೆ ಫೋನ್ನಲ್ಲಿ ಟಚ್ಚಲ್ಲಿ ಇರ್ತಕ್ಕಂಥದ್ದು, ಯಾವುದೇ ಪಕ್ಷದ ಆಗುಹೋಗುಗಳಿರ್ಬೋದು, ಹಬ್ಬ ಹರಿದಿನಗಳಿರ್ಬೋದು, ನಿಮ್ಮ ನಾಯಕರುಗಳು ಸನ್ಮಾನ್ಯ ಕುಮಾರಣ್ಣವರು, ದೇವೇಗೌಡರು ಸಾಹೇಬ್ರ ಧ್ವನಿಯನ್ನು ನಿಮಗೆ ಒಂದು ವಾಯ್ಸ್ ಕಾಲ್ ಕೇಳ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಚಿಂತನೆಯನ್ನು ಮಾಡ್ತಾ ಇದ್ದೇವಣ್ಣ. ದಯಮಾಡಿ ಅದಕ್ಕೆ ಪೂರಕವಾಗಿ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಶ್ರಮ, ಯಾಕೆಂದ್ರೆ ಜಾಸ್ತಿ ಹೊತ್ತು ತಗೊಬಿಟ್ಟಿದ್ದೀನಿ, ಟೈಮ್ ಸುಸ್ತಾಗಿದ್ದೀರಿ, ಬಹುಶಃ ತಾವುಗಳು ನನ್ನ ಮಾತು ಕೇಳಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.